ಸೊ ಬನ್ನಿ ಚಿಲ್ಡ್ರನ್ಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಸೋಹನ್ ಅಂಡ್ ರೀಟಾ ವೆಂಟ್ ಟು ಬೈ ಆನ್ ಅಲ್ಮೀರಾ. ಸೋಹನ್ ಮತ್ತೆ ರೀಟಾ ಅನ್ನೋರು ನಿಮ್ ಹಾಗೆ ಚಿಲ್ಡ್ರನ್ಸ್ ಇದ್ದಾರೆ. ಅವರು ಮಾರ್ಕೆಟ್ಗೆ ಹೋಗಿದ್ದಾರೆ. ಏಕೆಂದ್ರೆ ಅಲ್ಮೀರಾನ ಖರೀದಿಸೋಕೆ ಮಾರ್ಕೆಟ್ಗೆ ಹೋಗಿದ್ದಾರೆ. ಬೈ ಅಂದ್ರೆ ಖರೀದಿಸೋದು, ಅಂದ್ರೆ ಮಾರ್ಕೆಟ್ಗೆ ಹೋಗಿ ನೀವು ಅಲ್ಲಿಂದ ಏನಾದ್ರೂ ಕೊಂಡ್ಕೊಂಡು ತರೋದು, ಅದಕ್ಕೆ ಬೈ ಅಂತಾರೆ. ಸೋಹನ್ ಮತ್ತೆ ರೀಟಾ ಮಾರ್ಕೆಟ್ಗೆ ಹೋಗಿ ಅಲ್ಮೀರಾನ ಬೈ ಮಾಡೋದಿಕ್ಕೆ ಮಾರ್ಕೆಟ್ಗೆ ಹೋಗಿದ್ರು. ಆಮೇಲೆ ದೇರ್ ವರ್ ಮೆನಿ ಅಲ್ಮೀರಾಸ್ ಅವೈಲೇಬಲ್. ಅಲ್ಲಿ ಮಾರ್ಕೆಟ್ ಅಲ್ಲಿ ಬಹಳಷ್ಟು ಅಲ್ಮೀರಾಸ್ಗಳು ಇದ್ದು ಅಂತ ಹೇಳ್ತಿದ್ದಾರೆ ಇಲ್ಲಿ. ವಿತ್ ದೇರ್ ಪ್ರೈಸ್ ಟ್ಯಾಗ್ಸ್. ಅವ್ ಪ್ರೈಸ್ ಟ್ಯಾಕ್ಸ್ ಜೊತೆಗೆ ಬಹಳಷ್ಟು ಅಲ್ಮೀರಾಸ್ಗಳು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದ್ದು ಅಂತ ಹೇಳ್ತಿದ್ದಾರೆ. ಅವೈಲೇಬಲ್ ಅಂದ್ರೆ ಅದಾವು. ಅಲ್ಮೀರಾಸ್ ಅಂದ್ರೆ ಟೇಸ್ಟ್ರಿ. ನಿಮ್ ಮನೆಯಲ್ಲಿ ಟೇಸ್ಟ್ರಿ ಇರ್ತದೆ ಅಲ್ವಾ, ನೀವು ಬಟ್ಟೆಗಳನ್ನ ಇಡ್ತೀರಲ್ವಾ. ಇದು ಒಂದಿದೆ, ಇಲ್ಲೊಂದಿದೆ, 4 ಅಲ್ಮೀರಾಸ್ ಕೊಟ್ಟಿದ್ದಾರೆ ಇಲ್ಲಿ. ಇದ್ರ ಪ್ರೈಸ್ ಎಷ್ಟಿದೆ ಅಂದ್ರೆ 2635. ಇದ್ರದ್ದು 1897. ಇದ್ರದ್ದು 2854. ಇದ್ರದ್ದು 1788. ಹೀಗೆ ಪ್ರೈಸ್ ಕೊಟ್ಟು ಮಾರ್ಕೆಟ್ ಅಲ್ಲಿ ಅಲ್ಮೀರಾಸ್ ಇಟ್ಟಿದ್ದಾರೆ. ಅದನ್ನ ಪರ್ಚೇಸ್ ಮಾಡಲು ಸೋಹನ್ ಮತ್ತೆ ರೀಟಾ ಹೋಗಿದ್ದಾರೆ. ಸೊ ಇಲ್ಲಿ ಫಸ್ಟ್ ಕ್ವಶನ್ ಏನ್ ಕೇಳಿದ್ದಾರೆ ಅಂದ್ರೆ, ಇಲ್ಲೊಂದು ಅಲ್ಮೀರಾ ಇದೆ. ಫಸ್ಟ್ ಕ್ವಶನ್ ಏನ್ ಕೇಳಿದ್ದಾರೆ ಅಂದ್ರೆ, ನೀವು ಪ್ರೈಸ್ ನ ಹೇಗೆ ಅರೇಂಜ್ ಮಾಡ್ಬೇಕಂದ್ರೆ, ಪ್ರೈಸ್ ಜೊತೆಗೆ ಅಲ್ಮೀರಾಸ್ಗಳು ಹೇಗೆ ಅರೇಂಜ್ ಮಾಡ್ಬೇಕಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡ್ಬೇಕಂತ ಹೇಳಿದ್ದಾರೆ. ನಾನು ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದ್ದೆ ಇನ್ಕ್ರೀಸಿಂಗ್ ಆರ್ಡರ್ ಅಂದ್ರೆ ಅಸೆಂಡಿಂಗ್ ಆರ್ಡರ್ ಅಂತ ಹೇಳಿದ್ದೆ. ಏನ್ ಹೇಳಿದ್ದೆ? ಇನ್ಕ್ರೀಸಿಂಗ್ ಆರ್ಡರ್ ಅಂದ್ರೆ ಅಸೆಂಡಿಂಗ್ ಆರ್ಡರ್. ಇನ್ಕ್ರೀಸಿಂಗ್ ಆರ್ಡರ್ ಅಂದ್ರೆ ಏನು? ಇಲ್ಲಿ ಅಸೆಂಡಿಂಗ್ ಆರ್ಡರ್. ಕ್ಯಾನ್ ಯು ಅರೇಂಜ್ ದೇರ್ ಪ್ರೈಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್? ಈ ಅಲ್ಮೀರಾಸ್ದು ಪ್ರೈಸ್ ನ ನೀವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡ್ತೀರಾ ಅಂತ ಕೇಳಿದ್ದಾರೆ ಇಲ್ಲಿ. ಇನ್ಕ್ರೀಸಿಂಗ್ ಆರ್ಡರ್ ಅಂದ್ರೆ ಅಸೆಂಡಿಂಗ್. ಇಲ್ಲಿ ನೆಕ್ಸ್ಟ್ ಏನ್ ಕೇಳಿದ್ದಾರೆ? ಕ್ಯಾನ್ ಯು ಅರೇಂಜ್ ದೇರ್ ಪ್ರೈಸ್ ಇನ್ ಡಿಕ್ರೀಸಿಂಗ್ ಆರ್ಡರ್? ಡಿಕ್ರೀಸಿಂಗ್ ಆರ್ಡರ್ ಅಂದ್ರೆ ಡಿಸೆಂಡಿಂಗ್. ನೀವು ಇಲ್ಲಿ ಏನ್ ಮಾಡ್ಬೇಕು? ನಾನು ಹಿಂದಿನ ಕ್ಲಾಸ್ ಅಲ್ಲಿ ಒಂದ್ ಎಕ್ಸಾಂಪಲ್ ಕೊಟ್ಟಿದ್ದೆ. ಯಾರ್ಯಾರ್ದೋ ಒಬ್ರದ್ದು ಹೆಸರು ಕೊಟ್ಟು ಅಲ್ಲಿ ಟಾಲೆಸ್ಟ್, ಸ್ಮಾಲೆಸ್ಟ್ ಅಂತ ಹೈಟ್ ವೈಸ್ ನಾನು ಅರೇಂಜ್ ಮಾಡಿದ್ದೆ ಪರ್ಸನ್ಸ್ಗಳಿಗೆ. ಇಲ್ಲಿ ಅಲ್ಮೀರಾಸ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಬೇಕು, ಮತ್ತೆ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಇವು ಅರೇಂಜ್ ಮಾಡಬೇಕು. ಸೊ ಫಸ್ಟ್ ಏನ್ ಮಾಡಬೇಕು? ಇನ್ಕ್ರೀಸಿಂಗ್ ಆರ್ಡರ್ ಅಂದ್ರೆ ಅಸೆಂಡಿಂಗ್. ಅಸೆಂಡಿಂಗ್ ಅಲ್ಲಿ ಹೇಳಿದೆ ನಾನು, ಅಸೆಂಡಿಂಗ್ ಅಲ್ಲಿ ಸ್ಮಾಲೆಸ್ಟ್ ಇಂದ ಲಾರ್ಜ್ ಗೆ ಹೋಗ್ಬೇಕು. ಅಸೆಂಡಿಂಗ್ ಅಲ್ಲಿ ಸ್ಮಾಲ್ ಇಂದ ಲಾರ್ಜ್ ಗೆ ಹೋಗ್ಬೇಕು. ಹಾಗಾದ್ರೆ ಇವು ಪ್ರೈಸ್ ಅನ್ನ ನೋಡಿ ಅರೇಂಜ್ ಮಾಡೋಣ. ಸ್ಮಾಲೆಸ್ಟ್ ಇಂದ ಲಾರ್ಜ್. ಇದರಲ್ಲಿ ಫಸ್ಟ್ ಸ್ಮಾಲೆಸ್ಟ್ ಯಾವ್ದಂತ ನೋಡೋಣ. ಎಲ್ಲ ಫಸ್ಟ್ ಸ್ಮಾಲೆಸ್ಟ್ ಯಾವ್ದಂತ ನೋಡ್ಬೇಕಾದ್ರೆ ಏನ್ ಮಾಡ್ಬೇಕು? ಮೊದಲು ಡಿಜಿಟ್ಸ್ ಎಷ್ಟಿವೆ ಅಂತ ನೋಡ್ಬೇಕು. ಏನು? ಡಿಜಿಟ್ಸ್ ಅನ್ನ ನೋಡ್ಬೇಕು. ಇಲ್ಲಿ ಡಿಜಿಟ್ಸ್ 4 ಇವೆ. 1 2 3 4. ಇಲ್ಲಿ ಡಿಜಿಟ್ಸ್ 4 ಇದೆ, ಇಲ್ಲಿ 4 ಇದೆ, ಇಲ್ಲಿ 4 ಇದೆ, ಇಲ್ಲಿ 4 ಇದೆ, ಮತ್ತೆ ಇಲ್ಲಿ 4 ಇದೆ. ಸೊ ಇಲ್ಲಿ ಎಲ್ಲಾ ಕಡೆ ಡಿಜಿಟ್ಸ್ ಸೇಮ್ ಇದಾವೆ. ಇದರಲ್ಲಿ ಸ್ಮಾಲ್ ಯಾವುದು ಲಾರ್ಜ್ ಯಾವುದು ಹೇಳೋದಿಕ್ಕೆ ಆಗೋದಿಲ್ಲ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಡಿಜಿಟ್ಸ್ ಸಿಂಗಲ್ ಡಿಜಿಟ್ಸ್ ನ ನೋಡ್ಬೇಕು. ನೋಡೋಣ ಬನ್ನಿ. ಫಸ್ಟ್ 2 ಇದೆ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 1 ಇದೆ, ಇಲ್ಲಿ 3 ಇದೆ. ಹಾಗಾದ್ರೆ ಇದರಲ್ಲಿ ಸ್ಮಾಲ್ ಯಾವ್ದಾಯ್ತು? 1 ಇರೋದು ಸ್ಮಾಲ್ ಆಯ್ತು. ಏನಾಯ್ತು? 1 ಮತ್ತೆ 1 ಇರೋದು ಸ್ಮಾಲ್ ಆಯ್ತು. ನಮ್ಗೆ ಫಸ್ಟ್ ಏನ್ ಬೇಕಿಲ್ಲಿ? ಸ್ಮಾಲೆಸ್ಟ್ ಬೇಕು. ಸ್ಮಾಲ್ ಬೇಡ,
ನಂಬರ್. ಸ್ಮಾಲ್ ನಂಬರ್ಸ್ ಅಲ್ಲಿ ಸ್ಮಾಲೆಸ್ಟ್ ಬೇಕು. ಇಲ್ಲಿ 1 ಇದೆ, ಇಲ್ಲಿ 1 ಇದೆ, ಹೇಳೋದಿಕ್ಕೆ ಆಗಲ್ಲ ಸ್ಮಾಲ್ ಯಾವ್ದಂತ. ನೆಕ್ಸ್ಟ್ ಡಿಜಿಟ್ ಹೋಗ್ಬೇಕು. ಇಲ್ಲಿ 8 ಇದೆ, ಇಲ್ಲಿ 7 ಇದೆ. ಹಾಗಾದ್ರೆ ಹೇಳಿ ನೋಡೋಣ, ಇದರಲ್ಲಿ ಸ್ಮಾಲ್ ಯಾವುದು? 7. ಹಾಗಾದ್ರೆ ಇದು ಸ್ಮಾಲೆಸ್ಟ್. ಅಂದ್ರೆ ನೀವು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಇದು ಫಸ್ಟ್ ಕ್ವಶನ್ಗೆ ನೀವು ಹೇಗೆ ಅರೇಂಜ್ ಮಾಡ್ಬೇಕಂದ್ರೆ ಫಸ್ಟ್ ಸ್ಮಾಲ್ ಯಾವ್ದಂತ ತಗೋಬೇಕು. ಸ್ಮಾಲ್ ಯಾವ್ದಿದೆ? ಇದು. ಅದನ್ನ ನೀವು ಫಸ್ಟ್ ಗೆ ಡ್ರಾ ಮಾಡ್ಬೇಕು. ಬನ್ನಿ ಹಾಗಾದ್ರೆ ಡ್ರಾ ಮಾಡಿ. ಫಸ್ಟ್ ಇಲ್ಲಿ ಇದನ್ನ ಕ್ವಶನ್ ಅಲ್ಲಿ ಈ ಕ್ವಶನ್ ಹಾಕೊಳ್ಳಿ ನೋಡೋಣ. ಮೊದಲು ಈ ಕ್ವಶನ್ ನ ನೋಟ್ ಮಾಡ್ಕೊಳ್ಳಿ. ಮೊದಲು ಮಾಡ್ಕೊಂಡ್ರಾ? ಹಾ, ಇದು ಫಸ್ಟ್ ನೋಟ್ ಮಾಡ್ಕೊಳ್ಳಿ. ಇದ್ರದ್ದು ಆನ್ಸರ್ ಮಾಡ್ಬೇಕು. ಈಗ ನೀವು ಇಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಕೊಟ್ಟಿದ್ದಾರೆ, ಅಂದ್ರೆ ಫುಲ್ ಸ್ಮಾಲೆಸ್ಟ್ ಯಾವ್ದಂತ ಹೇಳಿದ್ದೆ ನಾನು. ಇದನ್ನ ನೀವು ಫಸ್ಟ್ ಗೆ ಡ್ರಾ ಮಾಡ್ಬೇಕು. ಏನ್ ಮಾಡ್ಬೇಕು? ಫಸ್ಟ್ ಅಲ್ಲಿ ಡ್ರಾ ಮಾಡ್ಬೇಕು. ಇದನ್ನ ನೀವು ಫಸ್ಟ್ ಡ್ರಾ ಮಾಡ್ಬೇಕು. ಮಾಡ್ತೀರಾ? ಡ್ರಾ ಮಾಡಿ ನೋಡೋಣ. ಬುಕ್ ಮತ್ತೆ ಪೆನ್ ತಗೊಂಡು, ಬುಕ್ ಮತ್ತೆ ಪೆನ್ಸಿಲ್ ತಗೊಂಡು ಡ್ರಾ ಮಾಡಿ. ಫಸ್ಟ್ ಇದು ಡ್ರಾ ಮಾಡಿ. ಪ್ರೈಸ್ ಬರಿಬೇಕು, ಮತ್ತೆ ಇದನ್ನ ಡ್ರಾ ಮಾಡ್ಬೇಕು. ಮಾಡಿ ನೋಡೋಣ. ಮಾಡಿದ್ರಾ? ಹಾ. ಅದಾದ್ಮೇಲೆ ಅದಕ್ಕಿಂತ ಸ್ವಲ್ಪ ದೊಡ್ಡದು ಯಾವುದು? ಇದು. ಇದು ಡ್ರಾ ಮಾಡಿ. ಮಾಡಿದ್ರಾ? ಹಾ. ಇದಾದ್ಮೇಲೆ ಇದಕ್ಕಿಂತ ದೊಡ್ಡದು ಯಾವುದು? ಸ್ವಲ್ಪ. ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಇದು 3 ಫುಲ್ ಲಾರ್ಜ್ ಆಯ್ತು, ಫುಲ್ ಗ್ರೇಟೆಸ್ಟ್ ಆಯ್ತು. ಇದು ಲಾಸ್ಟ್ ಗೆ ಇಡೋಣ. ಇದು ಮತ್ತೆ ಇದರಲ್ಲಿ ಯಾವುದು ಸ್ಮಾಲ್ ಇದೆ? ಇದು. ನೆಕ್ಸ್ಟ್ ಇದಾದ್ಮೇಲೆ ಇದು ಡ್ರಾ ಮಾಡಿ. ಡ್ರಾ ಮಾಡಿದ್ರಾ? ಮಾಡಿದ್ರಾ? ಇದಾದ್ಮೇಲೆ ಇದು ಹೇಗೆ ಬರ್ತದೆ ಅಂದ್ರೆ ಇಲ್ಲಿ 6 ಇದೆ, ಇಲ್ಲಿ 8 ಇದೆ. ಹಾಗಾದ್ರೆ ಇದು ಸ್ಮಾಲ್ ಆಯ್ತು. ನಾವಿಲ್ಲಿ ಸ್ಮಾಲ್ ಇಂದ ಲಾರ್ಜ್ ಗೆ ಹೋಗತ್ತೀವಿ. ಫಸ್ಟ್ ಇದು ಬಂತು, ಅದಾದ್ಮೇಲೆ ಇದು ಬಂತು, ಅದಾದ್ಮೇಲೆ ಇದು. ನೆಕ್ಸ್ಟ್ ಇದಕ್ಕಿಂತ ಸ್ವಲ್ಪ ದೊಡ್ಡದು ಇದು. ಇದು ಡ್ರಾ ಮಾಡಿದ್ರಾ? ಹಾ. ಈಗ ಇದು ಡ್ರಾ ಮಾಡಿ. ಮಾಡಿದ್ರಾ? ನೆಕ್ಸ್ಟ್ ಲಾಸ್ಟ್ ಗೆ ಇದು ಡ್ರಾ ಮಾಡಿ. ಹಾ. ಸ್ಮಾಲ್ ಇಂದ ಲಾರ್ಜ್ ಪ್ರೈಸ್ ಇರೋದು ಅರೇಂಜ್ ಮಾಡಿದ್ರ? ಹಾ. ಇದು ಯಾವುದು? ಅಸೆಂಡಿಂಗ್ ಆರ್ಡರ್, ಅಂದ್ರೆ ಇನ್ಕ್ರೀಸಿಂಗ್ ಆರ್ಡರ್. ನೆಕ್ಸ್ಟ್ ನೀವು ಏನ್ ಮಾಡ್ಬೇಕಂದ್ರೆ ಡಿಕ್ರೀಸಿಂಗ್ ಆರ್ಡರ್. ಡಿಕ್ರೀಸಿಂಗ್ ಆರ್ಡರ್ ಅಂದ್ರೆ ಹೇಳಿದ್ದೆ ನಾನು, ಡಿಸೆಂಡಿಂಗ್ ಆರ್ಡರ್. ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ದೊಡ್ಡ ನಂಬರ್ ಇಂದ ಚಿಕ್ಕ ನಂಬರ್ಗೆ ಹೋಗ್ಬೇಕು. ಲಾರ್ಜ್ ನಂಬರ್ ಇಂದ ಸ್ಮಾಲ್ ನಂಬರ್ಗೆ ಹೋಗ್ಬೇಕು. ಇಲ್ಲಿ ಅಲ್ಮಾರೀಸ್ ಕೊಟ್ಟಿದ್ದಾರೆ. ಲಾರ್ಜ್ ಅಲ್ಮಾರಿಯಿಂದ ಸ್ಮಾಲ್ ಅಲ್ಮಾರಿಗೆ ಹೋಗ್ಬೇಕು. ಹಾಗಾದ್ರೆ ಫುಲ್ ಲಾರ್ಜ್ ಯಾವ್ದು ಇದ್ರಲ್ಲಿ? ಇದು. ಅಂದ್ರೆ ಡಿಸೆಂಡಿಂಗ್ ಆರ್ಡರ್ ಇದು ಬರೆಯುವಾಗ ಇದು ಫಸ್ಟ್ ಬರ್ತದೆ. ಅದಾದ್ಮೇಲೆ ಇದಕ್ಕಿಂತ ಸ್ವಲ್ಪ ಚಿಕ್ಕದು ಇದು. ಇದು ಸೆಕೆಂಡ್ ಬರ್ತದೆ. ಫಸ್ಟ್ ಇದು ಡ್ರಾ ಮಾಡಿ. ಈ ಕ್ವಶನ್ ಹಾಕಿ ಫಸ್ಟ್ ಇದನ್ನ ಡ್ರಾ ಮಾಡಿ. ಮಾಡಿದ್ರಾ? ಹಾ. ನೆಕ್ಸ್ಟ್ ಇದಾದ್ಮೇಲೆ ಇದನ್ನ ಡ್ರಾ ಮಾಡಿ. ಮಾಡಿದ್ರಾ? ಇಲ್ಲಿ 3 ಇದೆ, ಇದು ಫುಲ್ ಲಾರ್ಜ್ ಆಯ್ತು. ಇಲ್ಲಿ 2 ಮತ್ತೆ 8 ಇದೆ. ಇದರಲ್ಲಿ ಇಲ್ಲಿ 6 ಇದೆ, ಇಲ್ಲಿ 8 ಇದೆ. ಹಂಗಾದ್ರೆ ಇದು ಲಾರ್ಜ್ ಆಯ್ತು. ಇದಕ್ಕಿಂತ ಇದು ಲಾರ್ಜ್ ಆಯ್ತು. ಲಾರ್ಜ್ ಇಂದ ಸ್ಮಾಲ್ ಗೆ ಹೋಗ್ಬೇಕು. ಫಸ್ಟ್ ಇದು, ಸೆಕೆಂಡ್ ಇದು, ಅದಾದ್ಮೇಲೆ ನೆಕ್ಸ್ಟ್ ಬರೋದು ಇದು. ಡ್ರಾ ಮಾಡಿ ನೋಡೋಣ ಇವೆರಡು. ಫಸ್ಟ್ ಇದು ಮಾಡಿ, ಆಮೇಲೆ ಇದು. ಮಾಡಿದ್ರಾ? ಹಾ. ಇದಾದ್ಮೇಲೆ ಯಾವ್ದು ಹೋಗ್ಬೇಕು? ಇದು. ಇದಕ್ಕಿಂತ ಸ್ವಲ್ಪ ಚಿಕ್ಕ ನಂಬರ್ ಇದು. ದೊಡ್ಡದಿಂದ ಚಿಕ್ಕದ ಹೋಗ್ಬೇಕು.
ಇದು ದೊಡ್ಡದು, ಅದಕ್ಕಿಂತ ಸ್ವಲ್ಪ ಚಿಕ್ಕದು, ಅದಕ್ಕಿಂತ ಸ್ವಲ್ಪ ಚಿಕ್ಕದು, ಇದು ಇದಕ್ಕಿಂತ ಸ್ವಲ್ಪ ಚಿಕ್ಕದು, ಇದು ಇದಕ್ಕಿಂತ ಚಿಕ್ಕದು, ಇದು ಇದಕ್ಕಿಂತ ಫುಲ್ ಚಿಕ್ಕದು, ಇದು. ಫಸ್ಟ್ ಇದು ಡ್ರಾ ಮಾಡಿ, ಅದಾದ್ಮೇಲೆ ಇದನ್ನ ಡ್ರಾ ಮಾಡಿ, ಇದನ್ನ ಆದ್ಮೇಲೆ ಇದನ್ನ ಡ್ರಾ ಮಾಡಿ, ಇದನ್ನ ಆದ್ಮೇಲೆ ಇದು, ಇದಾದ್ಮೇಲೆ ಲಾಸ್ಟ್ಗೆ ಇದು ಇಡಬೇಕು. ಇದು ಡಿಸೆಂಡಿಂಗ್ ಆರ್ಡರ್. ಅರ್ಥ ಆಯ್ತಾ ಚಿಲ್ಡ್ರನ್ಸ್? ಬನ್ನಿ ಚಿಲ್ಡ್ರನ್ಸ್, ಅಸೆಂಡಿಂಗ್ ಆರ್ಡರ್. ಆಗಲೇ ಕ್ವಶನ್ದು ಫಸ್ಟ್ ಎ, ಇದು ಬಿ. ಅಸೆಂಡಿಂಗ್ ಆರ್ಡರ್. ಪ್ರೈಸ್ ನ ನಾನು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಇಲ್ಲಿ ಅರೇಂಜ್ ಮಾಡಿದ್ದೇನೆ. ಫಸ್ಟ್ ಯಾವ್ದು ಹೇಳಿದೆ, ಅದು ಫಸ್ಟ್ ಪ್ರೈಸ್ ಇದು. ಫಸ್ಟ್ ಯಾವುದು? ಸ್ಮಾಲೆಸ್ಟ್ ಯಾವ್ದಿದೆ? 1788. ನೆಕ್ಸ್ಟ್ 1897. ನೆಕ್ಸ್ಟ್ 2635. ಅದಾದ್ಮೇಲೆ 2854. ಅದಾದ್ಮೇಲೆ 3975. ಇದು ಅಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರ್ ಅಲ್ಲಿ ಪ್ರೈಸ್ ನ ನೋಟ್ ಮಾಡಿದ್ದೇನೆ ಇಲ್ಲಿ. ಇದು ಡಿಸೆಂಡಿಂಗ್ ಆರ್ಡರ್. ನೆಕ್ಸ್ಟ್ ಕ್ವಶನ್ ಡಿಸೆಂಡಿಂಗ್ ಆರ್ಡರ್. ಇಲ್ಲಿ ಫಸ್ಟ್ ಲಾಸ್ಟ್ ನಂಬರ್, ಅದಕ್ಕಿಂತ ಚಿಕ್ಕ ನಂಬರ್, ಅದಕ್ಕಿಂತ ಚಿಕ್ಕ ಚಿಕ್ಕ ಹಾಕಿ ಲಾಸ್ಟ್ ಚಿಕ್ಕ ನಂಬರ್ ಬರ್ತಿದ್ದೇನೆ ಇಲ್ಲಿ. ಪ್ರೈಸ್ ನ ಇಲ್ಲಿ ನೀವು ಅಲ್ಲಿ ಪ್ರೈಸ್ ಸಿಂಬಾಲ್ ಕೊಟ್ಟಿದ್ದಾರೆ, ಇದು ನೀವು ಇಲ್ಲಿ ಡ್ರಾ ಮಾಡಬೇಕು. ಹೀಗೆ ನಿಮ್ ಬುಕ್ ಅಲ್ಲಿ ನೀವು ನೋಟ್ ಮಾಡ್ಕೋಬೇಕು. ನೋಟ್ ಮಾಡ್ಕೊಳ್ಳಿ ಚಿಲ್ಡ್ರನ್ಸ್. ವಿಡಿಯೋನ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡ್ಬೇಕಂದ್ರೆ ಸ್ಟಾಪ್ ಮಾಡಿ ವಿಡಿಯೋನ. ಸ್ಟಾಪ್ ಮಾಡಿ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ್ರ? ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ಸೊ ಬನ್ನಿ ಚಿಲ್ಡ್ರನ್ಸ್, ನೆಕ್ಸ್ಟ್ ಟಾಪಿಕ್ ಏನಿದೆ ಅಂದ್ರೆ ಶಿಫ್ಟಿಂಗ್ ಡಿಜಿಟ್ಸ್. ಡಿಜಿಟ್ಸ್ ನ ನಾವು ಶಿಫ್ಟ್ ಮಾಡಬೇಕು. ಇದು ಕೊಟ್ಟಿರೋ ನಂಬರ್ ಅಲ್ಲಿ ನಾವು ಡಿಜಿಟ್ ನ ಶಿಫ್ಟ್ ಮಾಡಿ ಲಾರ್ಜ್ ನಂಬರ್ ಯಾವುದು ಮತ್ತೆ ಸ್ಮಾಲ್ ನಂಬರ್ ಯಾವುದು ಬರಿಬೇಕು. ಇಲ್ಲಿ ಬರೆಯೋಣ ಬನ್ನಿ. ಇದರಲ್ಲಿ ಶಿಫ್ಟಿಂಗ್ ಡಿಜಿಟ್ ಯಾವ ತರ ಮಾಡ್ತಾರೆ ಅಂತ ನೋಡೋಣ. ಗ್ರೇಟೆಸ್ಟ್ ಮತ್ತೆ ಸ್ಮಾಲೆಸ್ಟ್. ಗ್ರೇಟೆಸ್ಟ್ ನಂಬರ್ ಇದೇ ನಂಬರ್ ಇಂದ ಗ್ರೇಟೆಸ್ಟ್ ನಂಬರ್ ನ ನಾವು ಫಾರ್ಮ್ ಮಾಡಬೇಕು. ಹೇಗೆ? ಡಿಜಿಟ್ಸ್ ನ ಶಿಫ್ಟ್ ಮಾಡಿ, ಅಂದ್ರೆ ಬೇರೆ ಕಡೆ ಅರೇಂಜ್ ಮಾಡಿ. ಡಿಜಿಟ್ಸ್ ನ ಬೇರೆ ಪ್ಲೇಸ್ ಅಲ್ಲಿ ಅರೇಂಜ್ ಮಾಡಿ ಗ್ರೇಟೆಸ್ಟ್ ನಂಬರ್ ಮತ್ತೆ ಸ್ಮಾಲೆಸ್ಟ್ ನಂಬರ್ ನ ಬರಿಬೇಕು. ಹಾಗಾದ್ರೆ ಗ್ರೇಟೆಸ್ಟ್ ನಂಬರ್ ಬೇಕಾದ್ರೆ ಇಲ್ಲಿ ಡಿಜಿಟ್ಸ್ ನ ನಾವು ಹೇಗೆ ಅರೇಂಜ್ ಮಾಡ್ತೀವಿ ಈ ನಂಬರ್ ಅಲ್ಲಿ? ಫಸ್ಟ್ ಹೇಗೆ ನಾನು ಹೇಳಿದೆ, ಗ್ರೇಟೆಸ್ಟ್ ಅಂದ್ರೆ ನಾವು ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಡಿಜಿಟ್ಸ್ ನ ಅರೇಂಜ್ ಮಾಡ್ಬೇಕಂತ ಹೇಳಿದ್ದೆ. ಗ್ರೇಟೆಸ್ಟ್ ಅಂದ್ರೆ ಇಲ್ಲಿ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಡಿಜಿಟ್ಸ್ ಅರೇಂಜ್ ಮಾಡ್ಬೇಕು. ಡಿಜಿಟ್ಸ್ ಇಲ್ಲಿ ಫಸ್ಟ್ ಲಾರ್ಜ್ ಯಾವ್ದದ? 8 ಅನ್ನೋದು ಫಸ್ಟ್ ಪ್ಲೇಸ್ ಅಲ್ಲಿ ಬರೀಬೇಕು. ನೆಕ್ಸ್ಟ್ ಅದಕ್ಕಿಂತ ಸ್ವಲ್ಪ ಸ್ಮಾಲ್ ಯಾವ್ದಿದೆ? 2. ಅದಾದ್ಮೇಲೆ 1. ಕೊಟ್ಟಿರೋ ನಂಬರ್ ಅನ್ನ ಹೀಗೆ ಡಿಜಿಟ್ಸ್ ಅರೇಂಜ್ ಮಾಡಿ ಗ್ರೇಟೆಸ್ಟ್ ಮತ್ತೆ ಸ್ಮಾಲೆಸ್ಟ್ ಬರಿಬೇಕು. ಗ್ರೇಟೆಸ್ಟ್ ಲಾರ್ಜ್ ಯಾವ ಡಿಜಿಟ್ ಇದೆ ಅದು 100 ಪ್ಲೇಸ್ ಅಲ್ಲಿ ಇಡಬೇಕು. ಅದಕ್ಕಿಂತ ಸ್ವಲ್ಪ ಚಿಕ್ಕ ಇರುತ್ತೆ 10 ಪ್ಲೇಸ್ ಅಲ್ಲಿ, ಇಲ್ಲಿ 1 ಪ್ಲೇಸ್ ಅಲ್ಲಿ. ಸ್ಮಾಲೆಸ್ಟ್ ಬೇಕಾದ್ರೆ 100 ಪ್ಲೇಸ್ ಅಲ್ಲಿ ನಾವು ಏನ್ ಬರಿಬೇಕು? ಫುಲ್ ಚಿಕ್ಕ ಡಿಜಿಟ್ ಯಾವ್ದಿದೆ ಅದು ಬರಿಬೇಕು. ಇಲ್ಲಿ 1, ಅದಾದ್ಮೇಲೆ 2, ಅದಾದ್ಮೇಲೆ 8. ಹೀಗೆ ನಾವು ಕೊಟ್ಟಿರೋ ನಂಬರ್ ಅಲ್ಲಿ ಡಿಜಿಟ್ಸ್ ನ ಶಿಫ್ಟ್ ಮಾಡಿ ಲಾರ್ಜೆಸ್ಟ್ ನಂಬರ್ ಮತ್ತೆ ಸ್ಮಾಲೆಸ್ಟ್ ನಂಬರ್ ನ ಬರೀತೀವಿ. ಇದು ಗೊತ್ತಾಯ್ತಾ? ಹಾಗಾದ್ರೆ ಇದ್ರ ಮೇಲೆ ಕ್ವಶನ್ಸ್ ಕೊಡ್ತೀನಿ, ನೀವು ಸಾಲ್ವ್ ಮಾಡ್ತೀರಾ? ತಗೊಳ್ಳಿ ನೋಡೋಣ ಕ್ವಶನ್ಸ್ ತಗೊಳ್ಳಿ. ಕೆಲವೊಂದು ಎಕ್ಸಾಂಪಲ್ಸ್ ಕೊಡ್ತೀನಿ, ನೀವು ಸಾಲ್ವ್ ಮಾಡಿ.
ಕ್ವಶನ್ಸ್ನ ನೋಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ರ? ನೋಟ್ ಮಾಡ್ಕೊಂಡ್ರ? ಹಾ, ಬನ್ನಿ. ಇಲ್ಲೇನ್ ಕೊಟ್ಟಿದ್ದಾರೆ? ಇದೊಂದು ನಂಬರ್ ಕೊಟ್ಟಿದ್ದಾರೆ. ಈ ನಂಬರ್ ಅಲ್ಲಿ ಡಿಜಿಟ್ಸ್ ನ ಶಿಫ್ಟ್ ಮಾಡಿ ಗ್ರೇಟೆಸ್ಟ್ ನಂಬರ್ ಮತ್ತೆ ಸ್ಮಾಲೆಸ್ಟ್ ನಂಬರ್ ನ ಫಾರ್ಮ್ ಮಾಡ್ಬೇಕು. ಬರೆಯೋಣ. ಫಸ್ಟ್ ಲಾಸ್ಟ್ ಡಿಜಿಟ್ ಯಾವುದು? 8. 8 ಅನ್ನೋದು ಲಾರ್ಜ್. ಅದಾದ್ಮೇಲೆ 4, ಅದಾದ್ಮೇಲೆ 3, ಅದಾದ್ಮೇಲೆ 2. ಇದು ಗ್ರೇಟೆಸ್ಟ್ ನಂಬರ್. ಈಗ ನೆಕ್ಸ್ಟ್ ಸ್ಮಾಲೆಸ್ಟ್ ನಂಬರ್ ಮಾಡೋಣ. ಡಿಜಿಟ್ಸ್ ನ ಶಿಫ್ಟ್ ಮಾಡಿ ಇಲ್ಲಿ ಫಸ್ಟ್ 2 ಬರಿಬೇಕು, ಆಮೇಲೆ 3, 4, 8. ಇದು ಗ್ರೇಟೆಸ್ಟ್ ನಂಬರ್, ಇದು ಸ್ಮಾಲೆಸ್ಟ್ ನಂಬರ್. ಇದರಲ್ಲಿ ಡಿಜಿಟ್ ನ ಅರೇಂಜ್ ಮಾಡಿ ಗ್ರೇಟೆಸ್ಟ್ ಮತ್ತೆ ಸ್ಮಾಲೆಸ್ಟ್ ಬರೆಯೋದು. ಫಸ್ಟ್ ಇದರಲ್ಲಿ ಲಾರ್ಜ್ ಯಾವುದು? 6, ಅದಾದ್ಮೇಲೆ 5, ಅದಾದ್ಮೇಲೆ 3. ಇದು ಗ್ರೇಟೆಸ್ಟ್ ನಂಬರ್. ಸ್ಮಾಲೆಸ್ಟ್ ಬೇಕಾದ್ರೆ ಫಸ್ಟ್ 3 ಇಡೋದು, ಆಮೇಲೆ 5, ಇದು 6. ಇದು ಗ್ರೇಟೆಸ್ಟ್, ಇದು ಸ್ಮಾಲೆಸ್ಟ್. ನೋಟ್ ಮಾಡ್ಕೊಳ್ಳಿ. ಹಾಗಾದ್ರೆ ನೆಕ್ಸ್ಟ್ ಟಾಪಿಕ್ ಗೆ ಹೋಗೋಣ. ಇಂಟ್ರೊಡ್ಯೂಸಿಂಗ್ 10,000. ಇಲ್ಲಿ 10,000 ನ ನಾನು ಇಂಟ್ರೊಡ್ಯೂಸ್ ಮಾಡ್ತಿದ್ದೇನೆ. ಹೇಗೆ? 10,000 ಯಾವಾಗ ಬರ್ತದೆ ಹೇಳಿ ನೋಡೋಣ. 10,000 ನ ಆಮೇಲೆ ನೋಡೋಣ. ಫಸ್ಟ್ 10 ಯಾವಾಗ ಬರ್ತದೆ ಹೇಳಿ. 10 ಯಾವಾಗ ಬರ್ತದೆ? ಒಬ್ರು ರೈಟ್. ಒಬ್ರು ಹೇಳ್ತಾರೆ 9ಗೆ 1 ಆಡ್ ಮಾಡೋಣ 10 ಅಂತ ಬರ್ತದೆ ಅಂತ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ ಮ್ಯಾಮ್ 6ಗೆ 4 ನ ಆಡ್ ಮಾಡಿದ್ರೆ 10 ಆಗ್ತದೆ ಅಂತ ಹೇಳ್ತಾರೆ. ಇನ್ನೊಬ್ರು ಏನ್ ಹೇಳ್ತಾರೆ 7ಗೆ 3 ಆಡ್ ಮಾಡಿದ್ರೆ 10 ಆಗ್ತದೆ ಅಂತ ಹೇಳ್ತಾರೆ. ಮತ್ತೆ ಇನ್ನು ಡಿಫ್ರೆಂಟ್ ತರ ಹೇಳ್ತಾರೆ. ಎಕ್ಸಾಮ್ಸ್ ಚೆಕ್ ಮಾಡೋರು ಹುಚ್ಚಿಡಿತೈತೆ ಅವರಿಗೆ. ಎಲ್ಲಾನು ಒಂದೊಂದೊಂದೊಂದು ಬರದ್ರೆ. ಅದಕ್ಕೆ ಏನ್ ಮಾಡಿದ್ರು, ಒಂದು ಸ್ಟ್ಯಾಂಡರ್ಡ್ ನೊಟೇಶನ್ ಮಾಡಿದ್ರು. ಯಾರಿಗೂ ಡಿಫ್ರೆಂಟ್ ಬರೋಣ, ಅವ್ರ ಮೆಂಟಲ್ ಪೀಸ್ ಕೆಡಬಾರ್ದಂತ ಏನ್ ಮಾಡಿದ್ರು, ಸ್ಟ್ಯಾಂಡರ್ಡ್ ನೊಟೇಶನ್ ಮಾಡಿದ್ರು. ಸ್ಟ್ಯಾಂಡರ್ಡ್ ನೊಟೇಶನ್ ಏನ್ ತಗೊಂಡ್ರೆ ಇದು ಫಸ್ಟ್ ಈ ತರ ಅಷ್ಟೇ ಎಲ್ಲ ಕಡೆ ಕಾಮನ್ ಆಗಿ ಬರೆಯತ್ರು. 10 ಅನ್ನ ಹೇಗೆ ಇಂಟ್ರೊಡ್ಯೂಸ್ ಮಾಡತ್ರು? 9+1 ಅಂತ 10 ಅನ್ನ ಇಂಟ್ರೊಡ್ಯೂಸ್ ಮಾಡತ್ರು. ಇದು ಸ್ಟ್ಯಾಂಡರ್ಡ್ ಆಗಿ ತಗೊಂಡ್ರು. ಡಿಫ್ರೆಂಟ್ ಬ್ಯಾಡ್ ಅಂತ ಹ್ಯೂಮನ್ಸ್ ಏನ್ ಮಾಡಿದ್ರು, ಡಿಫ್ರೆಂಟ್ ಬರ್ದು ಕನ್ಫ್ಯೂಷನ್ ಆಗ್ತದೆ ಅಂತ ಹ್ಯೂಮನ್ಸ್ ಏನ್ ಮಾಡಿದ್ರು, ಒಂದ್ ಸ್ಟ್ಯಾಂಡರ್ಡ್ ನೊಟೇಶನ್ ಮಾಡಿದ್ರು. 10 ಅನ್ನ ಹೀಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹೇಗೆ? 9+1 10. ಇದು ಸಿಂಗಲ್ ಡಿಜಿಟ್ ಅಲ್ಲಿ ಆಯ್ತು. ಸಾರಿ, ಇದು 2 ಡಿಜಿಟ್ 10 ವ್ಯಾಲ್ಯೂನ ಹೀಗೆ ರೀಪ್ರೆಸೆಂಟ್ ಮಾಡ್ತಾರೆ. ಇದನ್ನ ಹೀಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹಾಗಾದ್ರೆ 100 ನ ಹೇಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಹೇಳಿ ನೋಡೋಣ. ಇದು ಸ್ಟ್ಯಾಂಡರ್ಡ್ ನೊಟೇಶನ್ ಗೆ ಕಂಪೇರ್ ಮಾಡಿ ಹೇಳಿ. 100 ನ ಹೇಗೆ ಯೂಸ್ ಮಾಡ್ತಾರೆ? ಇಲ್ಲಿ 1 ಇದು ಫಿಕ್ಸ್ ಆಗ್ತದೆ. ಇಲ್ಲಿ ಯಾವ ನಂಬರ್ ಬರ್ತದೆ? 99 ಅಂತ ತಗೋತಾರೆ. ಇದು ಸ್ಟ್ಯಾಂಡರ್ಡ್ ನೊಟೇಶನ್. 10 ಅನ್ನ ಇಂಟ್ರೊಡ್ಯೂಸ್ ಮಾಡೋದು, 9ಗೆ 1 ಅನ್ನ ಆಡ್ ಮಾಡಬೇಕು. ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ 9 ಅನ್ನೋದು ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೇಟೆಸ್ಟ್ ನಂಬರ್ ಅಂಡ್ 1 ಅನ್ನೋದು ಸಿಂಗಲ್ ಡಿಜಿಟ್ ಅಲ್ಲಿ ಸ್ಮಾಲೆಸ್ಟ್ ನಂಬರ್. ಗ್ರೇಟೆಸ್ಟ್ ನಂಬರ್ ಮತ್ತೆ ಸ್ಮಾಲೆಸ್ಟ್ ನಂಬರ್ 1 ಡಿಜಿಟ್ ಅಲ್ಲಿ ಇರೋದನ್ನ ಆಡ್ ಮಾಡಿ
10 ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 100 ನ ಹೇಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ? 2 ಡಿಜಿಟ್ ಅಲ್ಲಿ ಗ್ರೇಟೆಸ್ಟ್ ನಂಬರ್ ಯಾವುದು ಅದಕ್ಕೆ ಸಿಂಗಲ್ ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಆಡ್ ಮಾಡಿ 100 ಫಾರ್ಮ್ ಮಾಡಿದ್ದಾರೆ. ಇಲ್ಲಿ ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೇಟೆಸ್ಟ್ ತಗೊಂಡಾರೆ, ಇಲ್ಲಿ 2 ಡಿಜಿಟ್ ಅಲ್ಲಿ ಗ್ರೇಟೆಸ್ಟ್ ತಗೊಂಡಿದ್ದಾರೆ. ಇದು ಎಲ್ಲ ಕಡೆ 1 1 ಆಡ್ ಮಾಡ್ತಾ ಹೋದ್ರೆ ನಮ್ಗೆ ಅದ್ರ ನೆಕ್ಸ್ಟ್ ನಂಬರ್ ಸಿಗ್ತದೆ. 10 ಅನ್ನ ಹೀಗೆ, ಇನ್ 1000 ನ ಹೇಗೆ? 1000 ಗೆ ಏನ್ ಆಡ್ ಮಾಡ್ಬೇಕು? 1 ಗೆ ಏನ್ ಆಡ್ ಮಾಡಿದ್ರೆ 1000 ಆಗ್ತದೆ? ರೈಟ್, ಇನ್ನು 999. ಇದು ಗ್ರೇಟ್ ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೇಟೆಸ್ಟ್ ನಂಬರ್ 9, 2 ಡಿಜಿಟ್ ಅಲ್ಲಿ ಗ್ರೇಟೆಸ್ಟ್ ನಂಬರ್ 99, 3 ಡಿಜಿಟ್ ಅಲ್ಲಿ ಗ್ರೇಟೆಸ್ಟ್ ನಂಬರ್ 999. ಹೀಗೆ ಸ್ಟ್ಯಾಂಡರ್ಡ್ ಫಾರ್ಮ್ಸ್ ನ ಯೂಸ್ ಮಾಡಿದ್ದಾರೆ 10 100 1000 ಗೆ ರೀಪ್ರೆಸೆಂಟ್ ಮಾಡೋದಕ್ಕೆ. ಹಾಗಾದ್ರೆ ನೀವು ಹೇಳಿ ನೋಡೋಣ. ಇಲ್ಲಿ ಟಾಪಿಕ್ ಏನ್ ಬಂತು? ಇಂಟ್ರೊಡ್ಯೂಸಿಂಗ್ 10,000. ಈಗ 1000 ಹೇಗೆ ಅಂತ ಗೊತ್ತಾಯ್ತು. 10,000 ನೀವು ಹೇಳಿ ನೋಡೋಣ ಹೇಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸ್ಟ್ಯಾಂಡರ್ಡ್ ನೋಟೇಶನ್ ಇದೆ, ಡಿಫ್ರೆಂಟ್ ಫಾರ್ಮ್ ಆಗಲೇ ಹೇಳಿದೆ. ಅದು ನಮ್ಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಬಾರ್ದಂತಾನೆ ಈ ತರ ಸ್ಟ್ಯಾಂಡರ್ಡ್ ನೋಟೇಶನ್ಸ್ ಮಾಡಿದ್ದಾರೆ. ಇದು ಹೇಳಿ ನೋಡೋಣ. 1 ಗೆ ನೀವು ಏನ್ ಆಡ್ ಮಾಡಿದ್ರೆ 10,000 ಆಗ್ತದೆ? ರೈಟ್, 9,999. ಇದಕ್ಕೆ 1 ಅನ್ನ ಆಡ್ ಮಾಡಿದ್ರೆ ನಿಮ್ಗೆ ಏನಾಗ್ತದೆ? ಇಲ್ಲಿ ಆನ್ಸರ್ 10,000. ಇದು 1000 ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಇಲ್ಲಿ. ಇದು ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಯ್ತಾ? ನೆಕ್ಸ್ಟ್ ಟಾಪಿಕ್ ಹೋಗೋಣ. ರೆಡಿ ಇದ್ದೀರಾ? ಇಲ್ಲೇ ಇದ್ದೀರಾ ಚಿಲ್ಡ್ರನ್ಸ್? Yes, ma'am. ಇನ್ ಮಲ್ಕೊಂಡ್ರಾ? ಇಲ್ಲ ತಾನೆ? ರೆಡಿ ಇದ್ದೀರಾ? ಬನ್ನಿ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಇದು ನೋಟ್ ಮಾಡ್ಕೊಳ್ಳಿ. 1 crore, ಅದಾದ್ಮೇಲೆ 10 crore, 1 lakh, 10 lakh, 1 crore, 10 crore. ಇದನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಸೇಮ್ ಆಗಲೇ ಹೇಗೆ ಮಾಡಿದ್ವಿ ಹಾಗೆ. 1 lakh ನ ಹೇಗೆ ಮಾಡ್ತಾರೆ? 1 ಗೆ ಏನ್ ಆಡ್ ಮಾಡಿದ್ರೆ 1 lakh ಆಗ್ತದೆ? 1 ಗೆ 99,999 ಆಡ್ ಮಾಡಿದ್ರೆ 1 lakh ಆಗ್ತದೆ. ಹಾಗಾದ್ರೆ 10 lakh ನೀವು ಹೇಳಿ ನೋಡೋಣ. ಏನಾಗ್ತದೆ 10 lakh? ರೈಟ್, ಇನ್ನು 1 ಗೆ 6 times 9 ಆಡ್ ಮಾಡಬೇಕು. ಅಂದ್ರೆ ಎಷ್ಟಾಗ್ತದೆ ಇಲ್ಲಿ? 9,99,999. 9,99,999. ಹಾಗಾದ್ರೆ 1 crore ಗೆ ಹೇಳಿ ನೋಡೋಣ. 1 ಗೆ ಏನ್ ಆಡ್ ಮಾಡಬೇಕು? ಇಲ್ಲಿ 5 ಟೈಮ್, ಇಲ್ಲಿ 6 ಟೈಮ್, ಇಲ್ಲಿ 7 ಟೈಮ್. 99,99,999. ಇದಕ್ಕೆ 1 ಅನ್ನು ಆಡ್ ಮಾಡಿದ್ರೆ 1 crore ಸಿಗ್ತದೆ ನಮ್ಗೆ. ಹಾಗಾದ್ರೆ 10 crore ಹೇಳಿ ನೋಡೋಣ. 10 crore ಏನಾಗ್ತದೆ? 1 ಗೆ ಏನ್ ಆಡ್ ಮಾಡಿದ್ರೆ 10 crore ಆಗ್ತದೆ? 1 ಗೆ ಏನ್ ಕೂಡಿಸಿದ್ರೆ 10 crore ಆಗ್ತದೆ? 8 times 9 ಅನ್ನ ಕೂಡಿಸ್ಬೇಕು.
8 ಟೈಮ್ಸ್ ಅಂದ್ರೆ 9 crore 99 lakh 99,999 plus 1 equals to 10 crore. ಇಲ್ಲಿ 99,999 plus 1 equals to 1 lakh. 99 lakh, sorry, 9 lakh 99,999 plus 1 equals to 10 lakh. 99 lakh 99,999 plus 1 equals to 1 crore. 99 ಇದು 9 lakh 99, sorry, 9 crore 99 lakh 99,999 9 crore 99 lakh 99,999 plus 1 equals to 10 crore. ಇದು ಇಂಟ್ರೊಡ್ಯೂಸ್ ಹೀಗೆ ಮಾಡ್ತಾರೆ, ಸ್ಟ್ಯಾಂಡರ್ಡ್ ನೋಟೇಶನ್ಸ್. ಸೊ ಹಾಗಾದ್ರೆ ನೆಕ್ಸ್ಟ್ ಟಾಪಿಕ್ ಏನಿದೆ ಅಂದ್ರೆ, ನೆಕ್ಸ್ಟ್ ಟಾಪಿಕ್ ಅಲ್ಲಿ ನಾನು ನಿಮ್ಗೆ ಸಿಂಗಲ್ ಡಿಜಿಟ್ ಅಲ್ಲಿ ಲಾರ್ಜೆಸ್ಟ್ ಯಾವುದು, ಸಿಂಗಲ್ ಡಿಜಿಟ್ ಅಲ್ಲಿ ಸ್ಮಾಲೆಸ್ಟ್ ಯಾವುದು ಹೇಳ್ತೀನಿ. ಮತ್ತೆ 2 ಡಿಜಿಟ್ ಅಲ್ಲಿ ಸ್ಮಾಲೆಸ್ಟ್ ಯಾವುದು, ಲಾರ್ಜೆಸ್ಟ್ ಯಾವುದು, ಹಾಗೆ ಅಪ್ ಟು 5 ಡಿಜಿಟ್ ತನ ಲಾರ್ಜೆಸ್ಟ್ ಯಾವುದು, ಸ್ಮಾಲೆಸ್ಟ್ ಯಾವುದು ನಿಮ್ಗೆ ಹೇಳ್ತೀನಿ. 1 by 1 ನೋಡೋಣ. ರೆಡಿ ಇದ್ದೀರಾ? ಬನ್ನಿ. ನೆಕ್ಸ್ಟ್ ಟಾಪಿಕ್ಸ್ greatest and smallest numbers in single digit, 2 digit, 2 digits and 3 digits and 4 digit, 4 digits, then next and 5 digit. Five digits numbers. Greatest and smallest numbers in given single digit. ಇಲ್ಲಿ in given single digit, 2 digits, 3 digit, 4 digit and 5 digit numbers. ಈ ಕೊಟ್ಟಿರೋ ಇವು ಎಲ್ಲ ಡಿಜಿಟ್ಸ್ ನಂಬರ್ಸ್ ಗಳಲ್ಲಿ ನಾವು ಗ್ರೇಟೆಸ್ಟ್ ಮತ್ತೆ ಸ್ಮಾಲೆಸ್ಟ್ ಯಾವುದು ಬರಿಬೇಕು. ಯಾವುದು ಹೇಳ್ತೀರಾ ಚಿಲ್ಡ್ರನ್ಸ್? ರೆಡಿ ಇದ್ದೀರಾ? ಹಾಗಾದ್ರೆ ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೇಟೆಸ್ಟ್ ಹೇಳಿ ನೋಡೋಣ. ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೇಟೆಸ್ಟ್ ಹೇಳಿ ನೋಡೋಣ. ಫಸ್ಟ್ ಸಿಂಗಲ್ ಡಿಜಿಟ್ ನ ತಗೊಳ್ಳಿ. ಸಿಂಗಲ್ ಡಿಜಿಟ್ ಅಂದ್ರೆ ಒಂದೇ ಇರೋ ಡಿಜಿಟ್ಸ್. ಸಿಂಗಲ್ ಡಿಜಿಟ್ ಇದ್ರಲ್ಲಿ ಸಿಂಗಲ್ ಡಿಜಿಟ್ ಅಂತ ತಗೊಂಡ ಇದ್ರಲ್ಲಿ ಗ್ರೇಟೆಸ್ಟ್ ಯಾವುದು ಹೇಳಿ ನೋಡೋಣ. ಫಸ್ಟ್ ನಂಗೆ ಡಿಜಿಟ್ಸ್ ಎಷ್ಟಿವೆ ಹೇಳಿ ನೋಡೋಣ. ಫಸ್ಟ್ ಡಿಜಿಟ್ಸ್ ಎಷ್ಟಿವೆ? ಎಷ್ಟು ಇವೆ ಡಿಜಿಟ್ಸ್ ಹೇಳಿ. ಎಷ್ಟು ಇವೆ? 10. ಯಾವ್ಯಾವು?
0 1 2 3 4 5 6 7 8 9 ಇವು ಡಿಜಿಟ್ಸ್ ಅಲ್ಲಿ ಇವು ಪ್ರತಿಯೊಂದು ಹೇಗೆ ಇದ್ದಾವೆ ಸಿಂಗಲ್ ಸಿಂಗಲ್ ಡಿಜಿಟ್ಸ್ ಇವೆ ಈ ಸಿಂಗಲ್ ಡಿಜಿಟ್ಸ್ ಗಳಲ್ಲಿ ಲಾರ್ಜ್ ಯಾವುದು ರೈಟ್ ಯಾವುದು 9 ಹಾಗಾದ್ರೆ ಸ್ಮಾಲ್ ಯಾವುದು ಯಾವ್ದು ಹೇಳಿ ನೋಡೋಣ 0 ಒಂದು ಬೇಡಿ 0 ಬಿಟ್ಟು ಹೇಳಿ 0 ಇದ್ರಲ್ಲಿ ಇನ್ವಾಲ್ವ್ ಮಾಡ್ಕೋಬೇಡಿ ಸಿಂಗಲ್ ಡಿಜಿಟ್ ಅಲ್ಲಿ ಸ್ಮಾಲೆಸ್ಟ್ ಯಾವುದು 1 1 to 9 ಅಷ್ಟೇ ಡಿಜಿಟ್ ನ ತಗೊಳ್ಳಿ ಇದ್ರಲ್ಲಿ 0 ಒಂದು ಸ್ಕಿಪ್ ಮಾಡಿ 0 ನ ಇದ್ರಲ್ಲಿ ಇನ್ವಾಲ್ವ್ ಮಾಡ್ಕೋಬೇಡಿ 0 ಇದ್ರಲ್ಲಿ ಇನ್ವಾಲ್ವ್ ಮಾಡ್ಕೋಬೇಡಿ ಗ್ರೇಟೆಸ್ಟ್ 9 ಆಗ್ತದೆ ಸ್ಮಾಲೆಸ್ಟ್ 1 ರೈಟ್ ಅದು 0 ಅನ್ನೋದು ಏನು ಮೀನಿಂಗ್ ಕೊಡೋದಿಲ್ಲ ಸೊ ಅದು ಇನ್ವಾಲ್ವ್ ಮಾಡ್ಕೋಬೇಡಿ ಇದ್ರಲ್ಲಿ ಹಾಗಾದ್ರೆ 2 ಡಿಜಿಟ್ಸ್ ಅಲ್ಲಿ ಹೇಳಿ ನೋಡೋಣ 2 ಡಿಜಿಟ್ಸ್ ಅಲ್ಲಿ ಗ್ರೇಟೆಸ್ಟ್ ಯಾವುದು 2 ಡಿಜಿಟ್ ಅಲ್ಲಿ ಫಸ್ಟ್ ನೀವು 2 ಡಿಜಿಟ್ ನಂಬರ್ಸ್ ಯಾವ್ಯಾವ ಹೇಳಿ ನೋಡೋಣ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ 2 ಡಿಜಿಟ್ ರೈಟ್ ಎಲ್ಲಿಂದ 10 ಇಂದ 10 ಇಂದ ಸ್ಟಾರ್ಟ್ ಆಗಿ ಸ್ಟಾಪ್ ಆಗೋದು ರೈಟ್ ಎಲ್ಲಿಗೆ 99 10 ಇಂದ ಸ್ಟಾರ್ಟ್ ಆಗಿ 99 ತನ ಇರೋದು ಎಲ್ಲ 2 ಡಿಜಿಟ್ ನಂಬರ್ಸ್ ಇವು ಎಲ್ಲದರಲ್ಲಿ ಗ್ರೇಟೆಸ್ಟ್ ಯಾವುದು ಮಿಡಲ್ ಇರೋದೆಲ್ಲ ನಂಬರ್ಸ್ ನ ಸ್ಕಿಪ್ ಮಾಡಿ ನಮ್ಗೆ ಬರೀ ಫುಲ್ ಲಾರ್ಜ್ ಯಾವುದು ಮತ್ತೆ ಫುಲ್ ಸ್ಮಾಲ್ ಯಾವುದು ಅಷ್ಟೇ ಹೇಳಬೇಕು ಫುಲ್ ಲಾರ್ಜ್ ಯಾವುದು 99 ಸ್ಮಾಲ್ ಯಾವುದು 10 ಅರ್ಥ ಆಯ್ತಾ ನೆಕ್ಸ್ಟ್ ಹೋಗೋಣ ಬನ್ನಿ 3 ಡಿಜಿಟ್ ಹೇಳಿ ನೋಡೋಣ 3 4 5 ನೀವೇ ಹೇಳಿ ನೋಡೋಣ 3 4 5 ಇವೆಲ್ಲತ್ತದ್ದು ನೀವೇ ಹೇಳಿ ನೋಡೋಣ ನನ್ಗೆ ನೀವು ಹೇಳಬೇಕು ನಾನು ಇಲ್ಲಿ ಬರೀತೀನಿ ನೀವು ಹೇಳಬೇಕು ನಾನು ಇಲ್ಲಿ ಬರೆಯುತ್ತೇನೆ ಹೇಳ್ತೀರಾ 3 ಡಿಜಿಟ್ ಹೇಳಿ 3 ಡಿಜಿಟ್ಸ್ ಯಾವ್ಯಾವ ಆಗ್ತವೆ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ 100 ಇಂದ ಎಂಡ್ ಆಗೋದು 999 ಹಾಗಾದ್ರೆ ಇವು ಎರಡರಲ್ಲಿ ಗ್ರೇಟೆಸ್ಟ್ ಯಾವುದು ಸ್ಮಾಲೆಸ್ಟ್ ಯಾವುದು ಗ್ರೇಟೆಸ್ಟ್ ಯಾವುದು 999 ಸ್ಮಾಲೆಸ್ಟ್ ಯಾವುದು 100 4 ಡಿಜಿಟ್ ಅಲ್ಲಿ ಗ್ರೇಟೆಸ್ಟ್ ಯಾವುದು 4 ಡಿಜಿಟ್ ಹೇಗೆ ಬರ್ತದೆ 1000 ಇಂದ ಸ್ಟಾರ್ಟ್ ಆಗ್ತದೆ 4 ಡಿಜಿಟ್ ಎಂಡ್ ಆಗೋದು 9999 ಗೆ ಹಾಗಾದ್ರೆ 4 ಡಿಜಿಟ್ ಅಲ್ಲಿ ಸ್ಮಾಲೆಸ್ಟ್ ಯಾವುದು 1000 ಗ್ರೇಟೆಸ್ಟ್ ಯಾವುದು 9999 ಇದಿಷ್ಟು ಗ್ರೇಟೆಸ್ಟ್ ನಂಬರ್ ಮತ್ತೆ ಸ್ಮಾಲೆಸ್ಟ್ ನಂಬರ್ ನಿಮ್ಗೆ 5 ಡಿಜಿಟ್ಸ್ ತನ ಅಷ್ಟೇ ಸಾಕು ಹೀಗೆ 6 ಡಿಜಿಟ್ಸ್ ಬರ್ತದೆ 7 8 9 ಹಿಂಗೆ ಅಪ್ ಟು ಬಹಳಷ್ಟು ನಂಬರ್ಸ್ ನಾವು ಹೇಳಬಹುದು ಬಹಳಷ್ಟು ಡಿಜಿಟ್ಸ್ ಇರೋ ನಂಬರ್ಸ್ ನಾವು ಇದೇ ತರ ಹೇಳಬಹುದು ಅರ್ಥ ಆಯ್ತಾ ಚಿಲ್ಡ್ರನ್ಸ್ ಅರ್ಥ ಆಗಿಲ್ಲ ಅಂದ್ರೆ ಹೇಳ್ರಿ ಇನ್ನೊಮ್ಮೆ ಹೇಳ್ತೀನಿ ಗ್ರೇಟೆಸ್ಟ್ ಮತ್ತೆ ಸ್ಮಾಲೆಸ್ಟ್ ನಂಬರ್ ಯಾವ್ದ್ಯಾವ್ದ್ರದ್ದು ಬರಿಬೇಕು ಸಿಂಗಲ್ ಡಿಜಿಟ್ 2 ಡಿಜಿಟ್ 3 ಡಿಜಿಟ್ 4 ಡಿಜಿಟ್ ಅಂಡ್ 5 ಡಿಜಿಟ್ ಫಸ್ಟ್ ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೇಟೆಸ್ಟ್ ಯಾವುದು 9 ಆಗ್ತದೆ ಸ್ಮಾಲ್ ಡಿಜಿಟ್ ಯಾವುದು
1 ಆಗ್ತದೆ. ಟೂ ಡಿಜಿಟ್ ಅಲ್ಲಿ ಗ್ರೇಟೆಸ್ಟ್ ಯಾವುದು? 99. ಸ್ಮಾಲೆಸ್ಟ್ 10. 3 ಅಲ್ಲಿ 999 ಗ್ರೇಟೆಸ್ಟ್, 100 ಸ್ಮಾಲೆಸ್ಟ್. 4 ಡಿಜಿಟ್ ಅಲ್ಲಿ 9999 ಗ್ರೇಟೆಸ್ಟ್, 1000 ಸ್ಮಾಲೆಸ್ಟ್. 5 ಡಿಜಿಟ್ ಹೇಳಿ ನೋಡೋಣ. 5 ಡಿಜಿಟ್ಸ್ ಹೇಳಿ. ಡಿಜಿಟ್ ಗ್ರೇಟೆಸ್ಟ್ ಯಾವುದು? 5 ಡಿಜಿಟ್ಸ್ ಅಂದ್ರೆ ಎಷ್ಟು ಡಿಜಿಟ್ ಬರಬೇಕು? ಸ್ಟಾರ್ಟ್ ಆಗೋದು ಎಲ್ಲಿಂದ? 1000. ಎಷ್ಟು ಇರಬೇಕು ಡಿಜಿಟ್? 5 ಇರಬೇಕು. 1 2 3 4 5. ಹಾಗಾದ್ರೆ ಇದು ರೀಡ್ ಮಾಡಿ ಹೇಳಿ ನೋಡೋಣ. 1s 10s 100 1000 10,000. ಹಾಗಾದ್ರೆ 10,000 ಇಂದ ಸ್ಟಾರ್ಟ್ ಆಗಿ 99,999. ಇದು 5 ಡಿಜಿಟ್ ಗ್ರೇಟೆಸ್ಟ್ ನಂಬರ್ ಮತ್ತೆ ಸ್ಮಾಲೆಸ್ಟ್ ನಂಬರ್. ಗ್ರೇಟೆಸ್ಟ್ 99,999, ಸ್ಮಾಲೆಸ್ಟ್ 10,000. ಇದಿಷ್ಟು ಗ್ರೇಟೆಸ್ಟ್ ಮತ್ತೆ ಸ್ಮಾಲೆಸ್ಟ್ ನಂಬರ್ಸ್. ಅದು ಪ್ರತಿಯೊಂದು ಡಿಜಿಟ್ಸ್ ಅಲ್ಲಿ ಗ್ರೇಟೆಸ್ಟ್ ಸ್ಮಾಲೆಸ್ಟ್ ನಂಬರ್ ಇವೆಲ್ಲವೂ ಅದು. ನೆಕ್ಸ್ಟ್ ಟಾಪಿಕ್ ರೆಡಿ ಇದ್ದೀರಾ? ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ನೆಕ್ಸ್ಟ್ ಬನ್ನಿ, ನೋಟ್ ಮಾಡ್ಕೊಂಡ್ರೆ ಇದೆಲ್ಲ ವಿಡಿಯೋನ ಪಾಸ್ ಮಾಡಿ ನಾನು ಹೇಳಿರೋದನ್ನೆಲ್ಲ ನೋಟ್ ಮಾಡ್ಕೋಬೇಕು ನೀವು. ನಾನು ಯಾವಾಗ ಸ್ಟಾಪ್ ಮಾಡಿರ್ತೀನಿ ಅವಾಗೆ ನೀವು ನೋಟ್ ಮಾಡ್ಕೋಬೇಕು. ನಾನು ಡೈಲಿ ಕೊಡ್ತಿರೋ ನೋಟ್ಸ್ ನ ನೀವು ಬರಿತಿದ್ದೀರಾ? ಮತ್ತೆ ಹೋಮ್ವರ್ಕ್ ಸಾಲ್ವ್ ಮಾಡ್ತಿದ್ದೀರಾ? ಡೈಲಿಯೂ ರಿವಿಷನ್ ಮಾಡ್ತಿದ್ದೀರಾ? ಎಲ್ಲರೂ ಮಾಡ್ತಿದ್ದೀರಾ? ಎಲ್ಲರೂ ರಿವಿಷನ್? ಇವು ಎಲ್ಲವನ್ನು ನೀವು ರಿವಿಷನ್ ಮಾಡಿದ್ರೆ ಚೆನ್ನಾಗಿ ಎಕ್ಸಾಮ್ಸ್ ಗಳಲ್ಲಿ ಸ್ಕೋರ್ ಮಾಡಬಹುದು. ಪ್ರತಿಯೊಂದು ಟಾಪಿಕ್ ನ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ರಿವೈಸ್ ಮಾಡಿದ್ರೆ ನೀವು ಎಕ್ಸಾಮ್ಸ್ ಅಲ್ಲಿ ಈಸಿ ಆಗಿ ಮ್ಯಾಥಮೆಟಿಕ್ಸ್ ಅಲ್ಲಿ ನೀವು ಸ್ಕೋರ್ ಮಾಡಬಹುದು. ಕ್ವಶನ್ಸ್ ನ ಸಾಲ್ವ್ ಮಾಡಬೇಕು. ಹಾಗೆ 1 by 1 ಇದು ಪ್ರಾಕ್ಟೀಸ್ ಮಾಡಿದ್ರನೆ ನಿಮ್ಗೆ ಮ್ಯಾಥಮೆಟಿಕ್ಸ್ ಈಸಿ ಆಗ್ತದೆ. ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಟಾಪಿಕ್ ಹೋಗೋಣ. ಇದಿಷ್ಟು ಹೇಳಿ ನಾನು ಕ್ಲಾಸ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ಟಾಪಿಕ್ ಏನೇನಿದೆ ಅಲ್ವಾ ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋ ಅಲ್ಲಿ ಹೇಳ್ತೀನಿ. ಅಲ್ಲಿ ತನಕ ನೀವು ನಾನು ಹೇಳಿರೋದನ್ನ ರಿಕಾಲ್ ಮಾಡಿ, ರಿವೈಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ ಡೈಲಿ. ಮತ್ತೆ ನಾನು ಹೇಳಿರೋ ನೋಟ್ಸ್ ಅನ್ನ ನಿಮ್ಮ ಬುಕ್ಕಲ್ಲಿ ಇರಬೇಕು, ನೋಟ್ಸ್ ಮಾಡ್ಕೊಂಡಿರ್ಬೇಕು. ಸೊ ಇದಷ್ಟೆಲ್ಲ ನಾನು ಕೊಟ್ಟಿರುವ ವರ್ಕ್ನ ನೀವು ಡೈಲಿ ಮಾಡ್ತಿರ್ಬೇಕು. ಸೊ ಹಾಗಾದ್ರೆ ನನ್ನ ವಿಡಿಯೋ ನಿಮಗೆ ಲೈಕ್ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಫ್ರೆಂಡ್ಸ್ಗಳಲ್ಲಿ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಚಿಲ್ಡ್ರನ್ಸ್. ಬಾಯ್.